ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಧಮಕಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಜಡ್ಜ್ ಮುಂದೆ ಮುನಿರತ್ನರನ್ನ ಹಾಜರುಪಡಿಸಲಾಗಿದೆ. ಯಲಹಂಕದಲ್ಲಿರುವ ಜಡ್ಜ್ ನಿವಾಸದಲ್ಲಿ ವಿಚಾರಣೆ ಕೂಡ ಆಗಿದೆ. ವಿಚಾರಣೆಯಾದ ಬಳಿಕ 2 ದಿನ ಮುನಿರತ್ನಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 1 ವಾರ ಕಸ್ಟಡಿಗೆ ಕೇಳಿದ್ರು ಪೊಲೀಸ್ ಅಧಿಕಾರಿಗಳು. ವಿಚಾರಣೆ ಬಳಿಕ 2 ದಿನ ಕಸ್ಟಡಿಗೆ ಜಡ್ಜ್ ನೀಡಿದ್ದಾರೆ. ನ್ಯಾಯಮೂರ್ತಿಗಳಾದ ಸಂತೋಷ್ ಗಜಾನನ ಭಟ್ರಿಂದ ಆದೇಶವನ್ನು ಹೊರಡಿಸಲಾಗಿದೆ. 1 ವಾರ ಕಸ್ಟಡಿಗೆ ಕೊಡುವಂತೆ ಪೊಲೀಸ್ ಅಧಿಕಾರಿಗಳು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಆದರೆ ಜಡ್ಜ್ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ. ಪೊಲೀಸರ ಬಂಧನದ ಬೆನ್ನಲ್ಲೇ ಶಾಸಕ ಮುನಿರತ್ನ ಮಂಕಾಗಿದ್ದಾರೆ. ಕೋಲಾರದಲ್ಲಿ ಮುನಿರತ್ನರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಅಶೋಕನಗರ ಠಾಣೆಗೆ ಕರೆತಂದು ರಾತ್ರಿ ವಿಚಾರಣೆಗೂ ಕೂಡ ಒಳಪಡಿಸಲಾಗಿತ್ತು. ರಾತ್ರಿ 10:30ರಿಂದ 1:30ರವರೆಗೆ ವಿಚಾರಣೆಯನ್ನ ನಡೆಸಲಾಗಿದೆ. ಸತತ 3 ಗಂಟೆಗಳ ಕಾಲ ಪೊಲೀಸರಿಂದ ವಿಚಾರಣೆಯನ್ನ ಮಾಡಲಾಗಿದೆ. ತನಿಖಾಧಿಕಾರಿ ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ರಿಂದ ವಿಚಾರಣೆಯನ್ನ ನಡೆಸಲಾಗಿದೆ. ದಾಖಲಾದ 2 FIR ಸಂಬಂಧ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಮೌನಕ್ಕೆ ಶರಣಾಗಿದ್ದಾರೆ ಶಾಸಕರು. ತನಿಖಾಧಿಕಾರಿಗಳ ಪ್ರಶ್ನೆಗೆ ನಾನೇನು ಮಾಡಿಲ್ಲ, ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂತಹ ಉತ್ತರವನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಧ್ರುವ, ಇದೀಗ ಶಾಸಕರಿಗೆ ಸಂಕಷ್ಟ ಎದುರಾಗಿರುವಂತದ್ದು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಅಂದ್ರೆ ನಿನ್ನೆ ರಾತ್ರಿ 3 ಗಂಟೆಗಳ ಕಾಲ ವಿಚಾರಣೆ ಆಗಿರುವಂಥದ್ದು. ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಮಾಡಿರಬಹುದು, ಏನು ಉತ್ತರವನ್ನ ಕೊಟ್ಟಿರಬಹುದು ಮುನಿರತ್ನ ಅಂತ, ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿ ಇರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಮುಖ್ಯವಾಗಿ ನಿನ್ನೆ ಕೋಲಾರದಲ್ಲಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಂಡು ಬಂದು ವೈಯಾಲಿ ಕಾವಲ್ನ ಪೊಲೀಸರು ಈಗ ಸದ್ಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಅವರನ್ನ ತನಿಖೆಯನ್ನ ಕೂಡ ನಿನ್ನೆ ರಾತ್ರಿ ನಡೆಸಿದ್ರು. ಸುಮಾರು 10:30ರ ಸುಮಾರಿಗೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಶಾಸಕ ಮುನಿರತ್ನ ಅವರು ಬಂದ್ರು. ಅದಾದ ನಂತರ 1:30ರವರೆಗೆ 3 ಗಂಟೆಗಳ ಕಾಲ ಶೇಷಾದ್ರಿಪುರಂನ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ತನಿಖೆಯನ್ನ ಕೂಡ ನಡೆಸಲಾಯಿತು. ಮುಖ್ಯವಾಗಿ ಮುನಿರತ್ನ ವಿರುದ್ಧ ದಾಖಲಾಗಿದ್ದಂತ ಒಂದು ಅಟ್ರಾಸಿಟಿ ಕೇಸ್, ಇನ್ನೊಂದು ಜೀವ ಬೆದರಿಕೆ ಕೇಸ್ ಏನಿದಾವೆ, ಈ 2 ಕೇಸ್ನ ಸಂಬಂಧ ಮುನಿರತ್ನ ಅವರಿಗೆ ಪ್ರಶ್ನೆಯನ್ನ ಕೂಡ ಕೇಳಲಾಯಿತು. ಮುಖ್ಯವಾಗಿ ಈ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಆಡಿಯೋ ವೈರಲ್ ಆಗಿತ್ತು ನೋಡಿ. ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಆ ಆಡಿಯೋದಲ್ಲಿ ಇರೋದು ನೀವೆಯಾ ಮತ್ತು ಆ ಆಡಿಯೋದಲ್ಲಿರುವಂತಹ ದೂರುದಾರರು ಮತ್ತು ನಿಮಗೆ ಯಾವಾಗಿನಿಂದ ಸಂಪರ್ಕ, ಅವರನ್ನ ನೀವು ಹಿಂದೆ ಸಂಪರ್ಕವನ್ನ ಮಾಡಿದ್ರ, ನಿಮ್ಮ ನಡುವೆ ಯಾವುದಾದ್ರೂ ವ್ಯವಹಾರಗಳು ನಡೆದಿತ್ತ, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು. ಅದಾದ ನಂತರ ಈ ವೇಳೆ ಮುನಿರತ್ನ ಅವರನ್ನ ಯಾವಾಗ ಬಂಧನ ಮಾಡಿ ಕರ್ಕೊಂಡು ಬಂದ್ರು, ಅದಾದ ನಂತರ ಮುನಿರತ್ನ ಅವರು ಮುಖ್ಯವಾಗಿ ಅವರು ಅಂದ್ರೆ ಮಂಕಾಗಿದ್ರು ಎನ್ನುವಂತಹ ಒಂದು ವಿಚಾರ ಕೂಡ ನಮಗೆ ಗೊತ್ತಾಗಿರುವಂತದ್ದು. ಅಂದ್ರೆ ಪೊಲೀಸರು ಏನೇ ಕೇಳಿದ್ರು ಕೂಡ ಮೌನಕ್ಕೆ ಜಾರಿದ್ರು. ಕೇವಲ ನನಗೇನು ಗೊತ್ತಿಲ್ಲ, ಇದು ಕೇವಲ ಷಡ್ಯಂತ್ರ ಎನ್ನುವಂತಹ ಒಂದು ಉತ್ತರವನ್ನ ಕೂಡ ನೀಡ್ತಾ ಇದ್ರು. ಅದಾದ ನಂತರ 1:30ರ ಸುಮಾರಿಗೆ ನ್ಯಾಯಾಧೀಶರ ಮನೆಗೆ ಕೂಡ ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಪೊಲೀಸರು ಹೊರಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಮಾಧ್ಯಮಗಳ ಕ್ಯಾಮರಾಕ್ಕೆ ಕೂಡ ಸೆರೆಯಾಗಿತ್ತು ಮುನಿರತ್ನ ಅವರನ್ನ ಕರ್ಕೊಂಡು ಹೋಗುವಂತಹ ಒಂದು ದೃಶ್ಯ. ಆ ದೃಶ್ಯದಲ್ಲಿ ಕೂಡ ಮುನಿರತ್ನ ಅವರು ಬಂಕಾಗಿರುವಂತಹ ದೃಶ್ಯ. ಅಂದ್ರೆ ಅವರು ಯಾರ ಹತ್ರನೂ ಕೂಡ ಮಾತಾಡ್ತಾ ಇರಲಿಲ್ಲ, ಸಾಕಷ್ಟು ಸೈಲೆಂಟ್ ಆಗಿದ್ರು. ಅವರನ್ನ ನೇರವಾಗಿ ಇಲ್ಲಿ ಯಲಹಂಕದಲ್ಲಿರುವಂತಹ 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಅಲ್ಲಿ ಪೊಲೀಸರು 1 ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ಬೇಕು ಎನ್ನುವಂತ ಒಂದು ಮನವಿಯನ್ನ ಕೂಡ ಸಲ್ಲಿಸಿದ್ರು. ಆದ್ರೆ ನ್ಯಾಯಾಧೀಶರು 2 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಒಂದು ಆದೇಶವನ್ನ ಕೂಡ ನೀಡಿದ್ರು. ನ್ಯಾಯಾಧೀಶರ ಒಂದು ವಿಚಾರಣೆ ವೇಳೆ ಕೂಡ ಮುನಿರತ್ನ ಹೇಳಿರುವಂತದ್ದು, ನನಗೇನು ಗೊತ್ತಿಲ್ಲ, ಇದು ಕೇವಲ ಷಡ್ಯಂತ್ರ, ನನ್ನ ಮೇಲೆ ಆರೋಪವನ್ನ ಮಾಡಿದ್ದಾರೆ ಸುಖ ಸುಮ್ಮನೆ ಅನ್ನುವಂತ ಒಂದು ಉತ್ತರವನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಆ ಒಟ್ಟಾರೆಯಾಗಿ ಮುನಿರತ್ನ ಅವರನ್ನ ಯಾವಾಗ ಬಂಧನ ಮಾಡಿದ್ರು, ಬಂಧನ ಆದ ನಂತರ ಕೂಡ ಈಗ ಸದ್ಯ ಅವರು
ಮಂಕಾಗಿರುವಂತಹ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಯಾವಾಗ ಅರೆಸ್ಟ್ ಮಾಡಿದ ನಂತರ ಪೊಲೀಸರ ವಿಚಾರಣೆ ವೇಳೆ ಕೂಡ ಮೌನಕ್ಕೆ ಜಾರಿದ್ರು. ಹೀಗಾಗೋಯ್ತಲ್ಲ ಎನ್ನುವಂತ ಒಂದು ಗಾಢವಾದ ಚಿಂತೆಯಲ್ಲಿ ಕೂಡ ಇದ್ದಾರೆ. ಸದ್ಯ 4 ಗಂಟೆಗೆ ಇಲ್ಲಿಗೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಮುನಿರತ್ನವರಿಗೆ ಈಗ ರೆಸ್ಟ್ ಅನ್ನ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯ ನಂತರ ಮತ್ತೆ ವಿಚಾರಣೆ ಆರಂಭವಾಗುವಂತಹ ಸಾಧ್ಯತೆಗಳಿದೆ. ರಮ್ಯಾ, ರೈಟ್ ಧ್ರುವ, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮುನಿರತ್ನ 2 ದಿನ ಪೊಲೀಸ್ ಕಸ್ಟಡಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 10 ಗಂಟೆ ನಂತರ ಶಾಸಕ ಮುನಿರತ್ನ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಜೀವ ಬೆದರಿಕೆ, ಅಟ್ರಾಸಿಟಿ ಕೇಸ್ ಸಂಬಂಧ ಪ್ರಶ್ನೆಯನ್ನ ಮಾಡಲಿಕ್ಕಿದ್ದಾರೆ ಅಧಿಕಾರಿಗಳು. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ರಿಂದ ವಿಚಾರಣೆ ಮುಂದುವರಿಯುತ್ತೆ. 10 ಗಂಟೆಯ ನಂತರ ದೂರುದಾರರಿಂದ ಆಡಿಯೋ ರೆಕಾರ್ಡ್ ಅನ್ನ ಅಧಿಕಾರಿಗಳು ಈಗಾಗಲೇ ಕೇಳಿದ್ದಾರೆ. ಮತ್ತೊಂದು ಕಡೆ ಮುನಿರತ್ನ ಹಾಗೂ ದೂರುದಾರನ ಆಡಿಯೋ ಸ್ಯಾಂಪಲ್ ಅನ್ನ ಕೂಡ ಈಗಾಗಲೇ ಕಲೆಕ್ಟ್ ಕೂಡ ಆಗಿರುವಂತದ್ದು. ಆಡಿಯೋ ಸ್ಯಾಂಪಲ್ ಮದರ್ ಡಿವೈಸ್ FSLಗೆ ರವಾನೆ ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ. ಏನು ಧ್ರುವ, ಈಗಾಗಲೇ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ ಇದ್ಯಾವುದೂ ಕೂಡ ಸತ್ಯಕ್ಕೆ ದೂರವಾದಂತಹ ಮಾತು, ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಹೇಳಿ. ಈಗಾಗಲೇ ಆಡಿಯೋ ಸ್ಯಾಂಪಲ್ ಅನ್ನ ಈಗಾಗಲೇ ಕಲೆಕ್ಟ್ ಕೂಡ ಆಗಿರುವಂಥದ್ದು. FSLಗೆ ರವಾನೆ ಆಗಿದೆಯಾ? FSL ರಿಪೋರ್ಟ್ ಯಾವಾಗ ಬರಬಹುದು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ಮುಖ್ಯವಾಗಿ ಮುನಿರತ್ನ ವಿರುದ್ಧ ದಾಖಲಾದಂತಹ 2 ಕೇಸ್ಗಳೇನಿದ್ದಾವೆ ಆ ಕೇಸ್ನ ಸಂಬಂಧ ಈಗ ಸದ್ಯ ಶೇಷಾದ್ರಿಪುರನ ACP ಪ್ರಕಾಶ್ ನೇತೃತ್ವದಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 1:30ರವರೆಗೆ ಕೂಡ ತನಿಖೆಯನ್ನ ನಡೆಸಿ ವಿಚಾರಣೆಯನ್ನ ನಡೆಸಿದ್ರು. ಅದಾದ ನಂತರ ನ್ಯಾಯಾಧೀಶರ ಮನೆಯಿಂದ ಬಂದ ನಂತರ ಸದ್ಯ ಮುನಿರತ್ನ ಅವರಿಗೆ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಮತ್ತೆ 10 ಗಂಟೆ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕೂಡ ಶುರುವಾಗುತ್ತೆ. ವಿಚಾರಣೆಯ ವೇಳೆ ಅಂದ್ರೆ ಈ ಅಟ್ರಾಸಿಟಿ ಕೇಸ್ ದಾಖಲಾಯ್ತು ನೋಡಿ, ಒಂದು ಆಡಿಯೋ ವೈರಲ್ ಆಯ್ತಲ್ಲ, ಆಡಿಯೋ ವೈರಲ್ಗೆ ಸಂಬಂಧಪಟ್ಟ ಹಾಗೆ ಈ ಮದರ್ ಡಿವೈಸ್ ಅನ್ನ ಕೂಡ ಈಗ ದೂರುದಾರರಿಂದ ಇವತ್ತು ನೀಡಿ ಅಂತ ಹೇಳಿ ಒಂದು ಅವರಿಗೆ ಸೂಚನೆಯನ್ನ ನೀಡಲಾಗಿದೆ. ಹೀಗಾಗಿ ಇವತ್ತು ದೂರುದಾರರು ಏನಿದ್ದಾರೆ ಅವರಿಂದ ಈ ಆಡಿಯೋ ರೆಕಾರ್ಡ್ ಆದಂತ ಒಂದು ಮದರ್ ಡಿವೈಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ ನಂತರ ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಇನ್ನು ದೂರುದಾರರ ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ FSLಗೆ ರವಾನೆಯನ್ನ ಕೂಡ ಮಾಡ್ತಾರೆ. ಈ ಆಡಿಯೋ ಅಸಲಿಯೋ ನಕಲಿಯೋ ಅಥವಾ ಎಡಿಟೆಡ್ ಆಗಿದೆಯೋ ಇದರಲ್ಲಿ ಇರುವಂತಹ ಒಂದು ಧ್ವನಿ ಏನಿದೆ ಇದು ಮುನಿರತ್ನ ಅವರದೇ ಧ್ವನಿಯ ಎನ್ನುವಂತಹ ಒಂದು FSL ರಿಪೋರ್ಟ್ಗೆ ಇವರು ಕಳಿಸಿ ಅದನ್ನ ದೃಢಪಡಿಸಿಕೊಳ್ತಾರೆ. ಅದರ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮುನಿರತ್ನ ಅವರನ್ನ ಬಳಿ ಕೂಡ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೂಡ ತನಿಖಾಧಿಕಾರಿಗಳು ಕೇಳ್ತಾರೆ. ಇನ್ನೊಂದು FIR ಕೂಡ ಜೀವ ಬೆದರಿಕೆ FIR ಕೂಡ ದಾಖಲಾಗಿತ್ತು ನೋಡಿ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾರೆ. ಮುಖ್ಯವಾಗಿ ಮುನಿರತ್ನ ಹಾಗೂ ಆ ದೂರುದಾರರೇನಿದ್ದಾರೆ ಅವರಿಗೆ ಯಾವತ್ತಿನಿಂದ ಪರಿಚಯ, ಅವರ ನಡುವೆ ಯಾವ ತರಹದ ಒಂದು ವ್ಯವಹಾರ ನಡೀತಾ ಇತ್ತು, ಅವರ ಫೋನ್ ಸಂಪರ್ಕ ಇತ್ತ, ಈ ಆಡಿಯೋ ವೈರಲ್ ಆಗುವಂತ ಮುನ್ನ ಮುನಿರತ್ನ ಅವರನ್ನ